ನಮಸ್ಕಾರ. ಸುಹಾಸಿನಿ ಕನ್ನಡ ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಬ್ಲಾಗ್ ಅಲ್ಲಿ ಎಲ್ಲರಿಗೂ ಇಷ್ಟವಾಗಿರುವಂತಹ ಪಿಜ್ಜಾ ರೆಸಿಪಿನ ನೋಡ್ಕೊಂಬರೋಣ. ಸೊ ಈ ಪಿಜ್ಜಾನ ನಾನು ತವಾ ಮೇಲೆನೆ ಬೇಕ್ ಮಾಡ್ತಾ ಇರೋದು. ಪಿಜ್ಜಾ ಅಂದ್ರೆ ದೊಡ್ಡವರಿಂದ ಸಣ್ಣವರಿವರೆಗೂ ಎಲ್ಲರಿಗೆ ತುಂಬಾನೇ ಇಷ್ಟವಾಗಿರುವಂತಹ ರೆಸಿಪಿ ಇದು. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋಲಿ ತವಾ ಪಿಜ್ಜಾ ರೆಸಿಪಿನ ನೋಡ್ಕೊಂಬರೋಣ. ಆಲ್ರೆಡಿ ನಾನು ಪಿಜ್ಜಾ ಹಾಕಿದ್ದು ಡೋನ ನಾನು ಬೆಳಿಗ್ಗೆನೆ ಕಲಿಸಿಟ್ಟಿದ್ದೆ. ಪಿಜ್ಜಾ ಡೋ ಸೆಟ್ ಆಗೋದಕ್ಕೆ ಮಿನಿಮಮ್ 4 to 5 hours ಆದರೂ ಬೇಕೇ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ಬೆಳಿಗ್ಗೆನೇ ಕಲಿಸಿಟ್ಟಿದ್ದೀನಿ. ಸೊ ಇವಾಗ ಪಿಜ್ಜಾ ಸಾಸ್ ಒಂದು ಮಾಡೋದಿದೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋಲಿ ಪಿಜ್ಜಾ ಡೋ, ಪಿಜ್ಜಾ ಸಾಸ್ ಮತ್ತು ಪಿಜ್ಜಾನ ತವೆ ಮೇಲೆ ಯಾವ ಥರ ಬೇಕ್ ಮಾಡೋದು ಅದೆಲ್ಲ ಕೂಡ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಮಕ್ಕಳೆಲ್ಲ ಬರೋದು ಇನ್ನೂ ಲೇಟ್ ಆಗುತ್ತೆ. ಸೊ ಅವ್ರು ಬರೋಷ್ಟರಲ್ಲಿ ಪಿಜ್ಜಾನ ರೆಡಿ ಮಾಡೋಣ. ಮಕ್ಕಳಿಗೆ ಇವತ್ತು ನಾನು ಪಿಜ್ಜಾ ಮಾಡ್ತೀನಿ ಅಂತ ಹೇಳಿಲ್ಲ, ಸರ್ಪ್ರೈಸ್ ಆಗಿದೆ ಪಿಜ್ಜಾದು. ಸೊ ಬನ್ನಿ ಹಾಗಾದರೆ ಬೇಗ ಪಿಜ್ಜಾ ಸಾಸನ್ನು ಮಾಡ್ತೀನಿ. ಮತ್ತು ಬೆಳಿಗ್ಗೆ ನಾನು ಪಿಜ್ಜಾದ ಡೋ ಯಾವ ಥರ ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಮೊದಲನೇದಾಗಿ ಪಿಜ್ಜಾ ಡೋ ಮಾಡೋದಕ್ಕೆ ಇಷ್ಟನ್ನೇ ಆ್ಯಕ್ಟಿವ್ ಮಾಡ್ಕೊಳ್ಳೋಣ. ಇಷ್ಟು ಆ್ಯಕ್ಟಿವ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಉಗುರು ಬೆಚ್ಚ ನೀರನ್ನು ತೊಗೊಂಡಿದ್ದೀನಿ. ತುಂಬ ಬಿಸಿ ನೀರನ್ನು ತೊಗೋಬೇಡಿ, ಜಸ್ಟ್ ಉಗುರು ಬೆಚ್ಚ ನೀರನ್ನು ತೊಗೊಂಡು ಅದಕ್ಕೆ 1 ಟೀ ಸ್ಪೂನ್ ಡ್ರೈ ಈಸ್ಟ್ ಹಾಗೆ 1 ಟೀ ಸ್ಪೂನ್ ಸಕ್ಕರೆನ ಹಾಕಿ ಅದನ್ನು ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಸಕ್ಕರೆ ಮತ್ತು ಈಸ್ಟ್ ಎರಡೂ ಕೂಡ ಕರಗಿದ ಮೇಲೆ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ. ಇಷ್ಟು ಆ್ಯಕ್ಟಿವ್ ಆಗೋದಕ್ಕೆ ನಮಗೆ ಮಿನಿಮಮ್ 5 ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ. ಆ ಕಡೆ ಇಷ್ಟು ಆ್ಯಕ್ಟಿವ್ ಆಗೋಷ್ಟರಲ್ಲಿ ಈ ಕಡೆ ನಾವು ಹಿಟ್ಟನ್ನು ಚಾಳಿಸ್ಕೊಳ್ಳೋಣ. ಒಂದು ಅಗಲ ಇರೋ ಪಾತ್ರೆಯಲ್ಲಿ ಒಂದು ಚಾಳನಿನ ಇಟ್ಬಿಟ್ಟು ಅದಕ್ಕೆ ನಾನು ಮೆಜರ್ಮೆಂಟ್ ಕಪ್ಪಿಂದ 2 ಕಪ್ ಮೈದಾ ಹಿಟ್ಟನ್ನು ಹಾಕಿ ಅದನ್ನು ಚಾಳಿಸ್ಕೊತಾ ಇದ್ದೀನಿ. ಹಿಟ್ಟು ಚಾಳಿಸ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ನಾನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ 1 ಟೀ ಸ್ಪೂನ್ ಗಾರ್ಲಿಕ್ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಗಾರ್ಲಿಕ್ ಪೌಡ್ರ್ ಬಂದುಬಿಟ್ಟು ಟೋಟಲಿ ಆಪ್ಷನಲ್ ಇದೆ. ಸೊ ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು 1 ಟೀ ಸ್ಪೂನ್ ಮಿಕ್ಸ್ ಅಪ್, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಆಲಿವ್ ಆಯಿಲನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಈ ಥರ ಹಿಟ್ಟಲ್ಲಿ ಗಾರ್ಲಿಕ್ ಪೌಡರ್ ಮತ್ತು ಮಿಕ್ಸ್ ಅಪ್ಸ್ ಹಾಕ್ಕೊಳ್ಳೋದ್ರಿಂದ ಬ್ರೆಡ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಹಾಕಿರೋದು. 5 ನಿಮಿಷ ಆಗಿದೆ. ಇವಾಗ ಇಷ್ಟು ಆ್ಯಕ್ಟಿವ್ ಆಗಿದೆ ಇಲ್ಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಈ ಥರ ಆ್ಯಕ್ಟಿವ್ ಆಗಿರಬೇಕು. ಸೊ ಮೇಲ್ಗಡೆ ಎಲ್ಲ ಈ ಥರ ವೈಟ್ ನೊರೆ ಥರ ಬಂದಿರಬೇಕು. ಈ ಥರ ನೊರೆ ಥರ ಬಂದಿದೆ ಅಂದರೆ ನಮ್ದು ಇಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಈ ಥರ ನೊರೆ ಥರ ಬಂದಿಲ್ಲ ಅಂದರೆ ನೀವು ತಿರ್ಗಾ ಇಷ್ಟನ್ನು ಇನ್ನೊಂದು ಸತಿ ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಇವಾಗ ಹಿಟ್ಟಲ್ಲಿ ಮೊದಲು ಇಷ್ಟು ವಾಟರ್ ಎಷ್ಟಿದೆ ಅದೆಲ್ಲ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಮತ್ತು ನಮ್ಗೆ ಹಿಟ್ಟು ಕಲಿಸೋದಕ್ಕೆ ಇನ್ನೂ ನೀರು ಬೇಕು ಅಂದರೆ ಆವಾಗ ನಾವು ನಾರ್ಮಲ್ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೀರನ್ನು ನೀವು ಒಟ್ಟಿಗೆ ಒಂದೇ ಸತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಹಿಟ್ಟನ್ನು ನೀವು ಜಾಸ್ತಿ ಗಟ್ಟಿ ಕೂಡ ಕಲಿಸ್ಕೋಬಾರ್ದು, ಸ್ವಲ್ಪ ತಿಳುವಾಗಿಯೇ ಕಲಿಸ್ಕೊಳ್ಳಿ. ಆವಾಗ ನಿಮ್ಮದು ಪಿಜ್ಜಾದ ಬ್ರೆಡ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಕಲಿಸ್ಕೊಂಡಾದಮೇಲೆ ಇವಾಗ ಇದೇ ಪಾತ್ರೆಯಲ್ಲಿ ನನಗೆ ಹಿಟ್ಟನ್ನು ಕಲಿಸೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಒಂದು ಕಿಚನ್ ಫ್ಲೋರ್ ಮೇಲೆ ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸೊ ಮಿನಿಮಮ್ ಹಿಟ್ಟನ್ನು ನೀವು 10 ನಿಮಿಷ ಆದರೂ 2 ಕೈಯಿಂದ ಇದನ್ನು ಕಲಿಸ್ತಾ ಇರಬೇಕು. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ನಿಮ್ಮದು ಡೋ ಸಾಫ್ಟಾಗಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಇದು ಡೋ ಬಂದುಬಿಟ್ಟು ಕೈಗೆ ಅಂಟ್ಕೋತಾ ಇರುತ್ತೆ. ನೀವು ಈ ಡೋನ ಯಾವ ಥರ ಕಲಿಸ್ತಾ ಹೋಗ್ತೀರಾ ಹಾಗೆ ಡೋ ಸಾಫ್ಟ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಡೋ ಬಂದುಬಿಟ್ಟು ಕೈಗೂ ಕೂಡ ಅಂಟೋದಿಲ್ಲ. ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಡೋ ಎಷ್ಟು ಕೈಗೆ ಅಂಟ್ಕೋತಾ ಇತ್ತು, ಇವಾಗ ಡೋ ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಮತ್ತು ಆವಾಗಿನಗಿಂತ ಇವಾಗ ಡೋ ಸಾಫ್ಟಾಗಿ ಆಗಿದೆ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್. ಇವಾಗ ಡೋನ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಡೋಗೆ ಎಲ್ಲ ಕಡೆಯಿಂದ ಎಣ್ಣೆನ ಹಚ್ಕೋತಾ ಇದ್ದೀನಿ. ಸೊ ಕಂಪ್ಲೀಟ್ ಪಿಜ್ಜಾ ರೆಸಿಪಿಗೆ ನಾನು ಆಲಿವ್ ಆಯಿಲನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ನೀವು ಡೋನ ಯಾವ ಪಾತ್ರೆಯಲ್ಲಿ ಸೆಟ್ ಆಗೋದಕ್ಕೆ ಬಿಡ್ತೀರಾ ಅದಕ್ಕೂ ಕೂಡ ಆಲಿವ್ ಆಯಿಲನ್ನು ಹಚ್ಚಿ ಪಾತ್ರೆಯಲ್ಲಿ ಸೆಂಟ್ರದಾಗ ಡೋನ ಇಟ್ಬಿಟ್ಟು ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ಆಯಿಲನ್ನು ಹಚ್ಚಿ ಇವಾಗ ಒಂದು ಪ್ಲಾಸ್ಟಿಕ್ ರ್ಯಾಪರಿಂದ ಇದನ್ನು ಕವರ್ ಮಾಡಿ ಡೋನ ನಾನು ಮಿನಿಮಮ್ ಒಂದು 4 to 5 hours ತನಕ ನಾನು ಡೋನ ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ. ಸೊ ಈ ಥರ ಪ್ಲಾಸ್ಟಿಕ್ ರ್ಯಾಪರ್ ಇಲ್ಲ ಅಂದರೆ ನೀವು ನಾರ್ಮಲ್ ಬಟ್ಟೆಯಿಂದ ಅಥವಾ ಯಾವುದಾದ್ರೂ ಒಂದು ಪ್ಲೇಟಿಂದ ಇದನ್ನು ಫುಲ್ ಕವರ್ ಮಾಡಿಬಿಟ್ಟು ರೆಸ್ಟ್ ಆಗೋದಕ್ಕೆ ಬಿಡಿ.
ಸೊ ಈ ಕಡೆ ಡೋ ರೆಸ್ಟ್ ಆಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂತಹ ಸಾಸ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸಾಸ್ ಮಾಡೋದಕ್ಕೆ ನಾನಿಲ್ಲಿ ತೊಗೊಂಡಂಥ ತರಕಾರಿ ಬಂದುಬಿಟ್ಟು 3 ಮೀಡಿಯಮ್ ಸೈಜು ಕ್ಯಾರೆಟ್ದು ಸಿಪ್ಪೆತೆಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಮತ್ತು 4 ಟೊಮೆಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಅದು ಕೂಡ ನಾನು ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 10ರಿಂದ 12 ಸ್ಲೈಸಷ್ಟು ಬೆಳ್ಳುಳ್ಳಿ ಸಿಪ್ಪೆತೆಲ್ಲ ತೆಗೆದು ಅದು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊನ ನಾನು ಚಾಕುವಿಂದ ಸ್ವಲ್ಪ ಸೈಡಿಂದ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಒಳಗಡೆಯಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಮತ್ತು ಖಾರಕ್ಕೋಸ್ಕರ ನಾನಿಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿದಿಂದ ನಿಮಗೆ ಟೊಮೆಟೊ ಸಾಸ್ ಏನಿದೆ ಅದಕ್ಕೂ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೊಂದು ಸ್ಪೈಸಿ ಕೂಡ ಆಗೋದಿಲ್ಲ. ಅವಾಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೆ. ನೀರು ಬಿಸಿ ಆದಮೇಲೆ ಇವಾಗ ತರಕಾರಿ ಐತಲ್ಲ ಅದಕ್ಕೆ ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈ ಟು ಮೀಡಿಯಮಲ್ಲೇ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಹಾಗೆ ಮಧ್ಯದಲ್ಲಿ 1-2 ಸತಿ ನೀವು ಸ್ಪೂನಿಂದ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ. ಆವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಈವನಾಗಿ ಕುಕ್ ಆಗುತ್ತೆ. ಒಂದು 5 ನಿಮಿಷ ಆದ ನಂತರ ಟೊಮೆಟೊನ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಸ್ಪೂನಿಂದಾದರೂ ಅದನ್ನು ಪ್ರೆಸ್ ಮಾಡ್ಬೋದು, ಇಲ್ಲಾಂದರೆ ಕೈಯಿಂದ ನೀವು ಹಾಗೆ ಪ್ರೆಸ್ ಮಾಡಿ ನೋಡಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂದಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ತಕ್ಕೊಳ್ಳೋಣ. ಟೊಮೆಟೊನ ನಮಗೆ ಜಸ್ಟ್ ಒಂದು 80% ಕುಕ್ ಆಗಬೇಕು ಅಷ್ಟೇ. ತುಂಬ ಜಾಸ್ತಿ ಸಾಫ್ಟ್ ಆಗೋವರೆಗೂ ಇದನ್ನೇನು ಬೇಯಿಸೋದೇನು ಬೇಡ. ನೋಡಿ, ಒಂದು 80% ಟೊಮೆಟೊ ಕುಕ್ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದು ಸ್ವಲ್ಪ ಆರೋದಕ್ಕೆ ಬಿಡೋಣ. ಸೊ ಇದು ತುಂಬ ಬಿಸಿ ಇರುತ್ತೆ, ಇಮಿಡಿಯೇಟ್ಲಿ ಇದ್ರದ್ದು ಮೇಲ್ಗಡೆ ಸಿಪ್ಪೆತೆಲ್ಲ ತೆಗಿಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು 10 ನಿಮಿಷ ಇದನ್ನು ಆರೋದಕ್ಕೆ ಬಿಟ್ಟಿದ್ದೆ. 10 ನಿಮಿಷ ಆದ ನಂತರ ಆಮೇಲೆ ಇವಾಗ ಟೊಮೆಟೊದ ಮೇಲ್ಗಡೆ ಸಿಪ್ಪೆತೆಲ್ಲ ತೆಗಿತಾ ಇದ್ದೀನಿ. ನೀವು ಸಿಪ್ಪೆ ಸಮೇತ ಹಾಗೆ ಕೂಡ ಇದ್ರದ್ದು ಪೇಸ್ಟನ್ನು ಮಾಡ್ಕೋಬೋದು. ಆದರೆ ನಾನಿಲ್ಲಿ ಸಿಪ್ಪೆನ ತೆಗೆದುಬಿಟ್ಟು ಆಮೇಲೆ ಪೇಸ್ಟನ್ನು ಮಾಡ್ಕೋತೀನಿ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಟೊಮೆಟೊ ಎಲ್ಲ ಬೆಂದ ಮೇಲೆ ಸಿಪ್ಪೆ ತೆಗೆಯೋದೇ ನಿಮಗೇನು ಕಷ್ಟ ಅನಿಸೋದಿಲ್ಲ, ಅದು ಈಸಿಯಾಗಿ ನಿಮಗೆ ಬಂದುಬಿಡುತ್ತೆ. ಸೊ ಎಲ್ಲ ಟೊಮೆಟೊದೆಲ್ಲ ಸಿಪ್ಪೆ ತೆಗೆದಿದ್ದಾಯಿತು. ನೆಕ್ಸ್ಟ್ ಇವಾಗ ನಾವು ಚಾಕುವಿಂದ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಟೊಮೆಟೊದ ಸೈಜ್ ಸ್ವಲ್ಪ ದೊಡ್ಡದಿರೋದ್ರಿಂದ ಅದು ಮಿಕ್ಸರ್ ಜಾರಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಇದನ್ನು ನಾನು ಸ್ಪೂನಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಂದು ದೊಡ್ಡದಾಗಿರೋ ಮಿಕ್ಸರ್ ಜಾರಿಗೆ ಇದೆಲ್ಲ ಹಾಕಿ ಇದ್ರದ್ದು ಪೇಸ್ಟನ್ನು ಮಾಡ್ಕೋತೀನಿ. ಪೇಸ್ಟ್ ಮಾಡೋವಾಗ ನೀವು ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಕಾಗಿಲ್ಲ, ಜಸ್ಟ್ ಹಾಗೇ ಪೇಸ್ಟನ್ನು ಮಾಡ್ಕೊಳ್ಳಿ. ಅದು ಈಸಿಯಾಗಿ ಮತ್ತು ಸ್ಮೂತಾಗಿ ಪೇಸ್ಟ್ ಆಗುತ್ತೆ. ನೋಡಿ, ಈ ಥರ ಸ್ಮೂತಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ನೀರೆಲ್ಲ ಏನು ಹಾಕಿಲ್ಲ, ಜಸ್ಟ್ ಹಾಗೇ ಪೇಸ್ಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಅಗಲ ಇರೋ ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತಿರ್ಗಾ ನಾನಿಲ್ಲಿ ಆಲಿವ್ ಆಯಿಲನ್ನೇ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ 1 ಈರುಳ್ಳಿನ ಹಾಕಿ ಇವಾಗ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ. ಸುಮಾರು ಒಂದು 2 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿದು ಮತ್ತು ಬೆಳ್ಳುಳ್ಳಿದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಿಧಾನಕ್ಕೆ ಕಂಟಿನ್ಯೂಯಸ್ ಆಗಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೋತಾ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಈರುಳ್ಳಿ ಮತ್ತು ಬೆಳ್ಳುಳ್ಳಿದ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಮಿಕ್ಸರ್ ಜಾರಲ್ಲಿ ರುಬ್ಬಿರುವಂತಹ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಿದ್ದೆ ಮಿಕ್ಸರ್ ಜಾರಿಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರನ್ನು ನೀವು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ಅಕಸ್ಮಾತ್ ನೀವು ನೀರನ್ನು ಜಾಸ್ತಿ ಹಾಕಿದ್ರೆ ತಿರ್ಗಾ ನೀವು ಟೊಮೆಟೊ ಸಾಸ್ ಕುದಿಯೋದಕ್ಕೆ ತುಂಬ ಹೊತ್ತು ಬಿಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳಿ. ಹಾಗೆ ಅದು ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅಥವಾ 2 ಟೀ ಸ್ಪೂನಷ್ಟು ನಾನಿಲ್ಲಿ ಟೊಮೆಟೊ ಕೆಚಪನ್ನು ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ ಅಥವಾ ಟೊಮೆಟೊ ಸಾಸ್ ಆದರೂ ಹಾಕ್ಕೊಳ್ಳಿ ಇಲ್ಲ ಅಂದರೂ ಕೂಡ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಸ್ವಲ್ಪ ಮಿಕ್ಸ್ ಹರ್ಬ್ಸನ್ನು ಹಾಕ್ಕೋತಾ ಇದ್ದೀನಿ, ಆರಿಗ್ಯಾನೋ, ಬೇಸಿಲ್ಸ್ ಮತ್ತು ಇಟಾಲಿಯನ್ ಹರ್ಬ್ಸ್. ಸೊ ಇದು ಕೂಡ ಟೋಟಲಿ ಆಪ್ಷನಲ್ ಇದೆ. ಹಾಕಿಬಿಟ್ಟು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿಬಿಟ್ಟು ಒಂದು 5-6 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಗ್ರೇವಿ ಸ್ವಲ್ಪ ಥಿಕ್ ಆಗಲಿ. ಒಂದು 5 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದುಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಆವಾಗಿನಕ್ಕಿಂತ ಇವಾಗ ಸಾಸ್ ಎಷ್ಟು ಗಟ್ಟಿಯಾಗಿ ಆಗಿದೆ ಅಂತ ಹೇಳಿಬಿಟ್ಟು ಈ ಸಾಸನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 15 ದಿವಸದ ತನಕ ಯೂಸ್ ಮಾಡ್ಕೋಬೋದು. ಬರೀ ಪಿಜ್ಜಾಗೆ ಅಂತಲೇ ಅಲ್ಲ, ನೀವು ಪಾಸ್ತಾ, ನೂಡಲ್ಸ್, ಯಾವುದಾದ್ರೂ ಪಲ್ಯಕ್ಕೆ, ಗ್ರೇವಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ.
ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಗ್ಯಾಸ್ ಮೇಲೆ ಇನ್ನೂ ಒಂದು ಪ್ಯಾನಲ್ಲಿ ನಾನು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇವಾಗ ಅದಕ್ಕೆ ನಾನು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಮಶ್ರೂಮ್ಸ್ ಮತ್ತು ಪನ್ನೀರನ್ನು ಹಾಕಿ ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ. ಇದನ್ನು ನಾನು ಪಿಜ್ಜಾ ಮೇಲೆ ಯೂಸ್ ಮಾಡ್ತಾ ಇರೋದು ವೆಜಿಟೇಬಲ್ಸ್. ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರದ್ದು ಹಸಿ ವಾಸನೆ ಕೂಡ ಹೋಗುತ್ತೆ ಮತ್ತು ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಮಿಕ್ಸ್ ಹರ್ಬ್ಸ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೋತಾ ಇರೋದು. ಇದೇ ವೆಜಿಟೇಬಲ್ಸ್ ಹಾಕಬೇಕಂತ ಏನಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಯಾವ್ದು ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ಮತ್ತು ನಿಮ್ಮ ಮಕ್ಕಳಿಗೆ ಯಾವ್ದು ವೆಜಿಟೇಬಲ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಆ ಒಂದು ವೆಜಿಟೇಬಲ್ಸನ್ನು ನೀವು ಹಾಕಿಬಿಟ್ಟು ಇದನ್ನು ಮಾಡ್ಕೋಬೋದು. ಮತ್ತು ಈ ಥರ ಫ್ರೈ ಮಾಡ್ಕೋಬೇಕಂತ ಏನಿಲ್ಲ, ಇದು ಕೂಡ ಟೋಟಲಿ ಆಪ್ಷನಲ್ ಇದೆ. ಸೊ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಪಿಜ್ಜಾ ಮೇಲ್ಗಡೆ ಹಾಕೋಬೋದು. ಸೊ ಇವಾಗ ಡೋನ ಚೆಕ್ ಮಾಡೋಣ. ಡೋನ ನಾನಿಲ್ಲಿ ಮಿನಿಮಮ್ ಒಂದು 5 ಅವರ್ ತನಕ ರೆಸ್ಟ್ ಆಗೋದಕ್ಕೆ ಬಿಟ್ಟಿದೆ. 5 ಅವರ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಡೋ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿಬಿಟ್ಟು. ತಿರ್ಗಾ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದ ನಂತರ ನಾನು ಸೇಮ್ ಒಂದೇ ಸೈಜ್ದು 3 ಡೋನ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಪಿಜ್ಜಾನ ಯಾವ ಸೈಜಲ್ಲಿ ಮಾಡ್ತೀರಾ ಆ ಸೈಜ್ಗೆ ಡೋನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಪಿಜ್ಜಾನ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಡೋನ ಈ ಥರ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇವತ್ತಿನ ಪಿಜ್ಜಾ ನಾನು ತವ ಮೇಲೆ ಬೇಕ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಕಬ್ಬುಣ ತವನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಕೂಡ ಸ್ವಲ್ಪ ಮೊದಲು ಆಯಿಲಿಂದ ಈ ಥರ ಚೆನ್ನಾಗಿ ಗ್ರೇಸ್ ಮಾಡಿ ಇವಾಗ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಡೋನ ಇಟ್ಬಿಟ್ಟು ನಮ್ಮದು ಕೈ ಬೆರಳಿಂದ ಇದನ್ನು ಅಗಲ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಿಮಗೆ ಲಟ್ಟಣಿಗೆ ತಲೆ ಏನು ಬೇಕಾಗಿಲ್ಲ, ಜಸ್ಟ್ ನಮ್ಮದು ಕೈಯಿಂದನೇ ಈ ಥರ ಅಗಲ ಮಾಡ್ಕೋಬೋದು. ಅದಾದ ನಂತರ ಒಂದು ಫೋರ್ಕ್ ಸ್ಪೂನಿಂದ ಇದನ್ನು ಈ ಥರ ಪೋಕ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಮೇಲೆ ಈ ತವಾನ ಇಟ್ಟು ಸೊ ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ದೊಡ್ಡದಾಗಿರೋ ಕಬ್ಬುಣ ತವಾನ ಇಟ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ನಿಮಗೆ ಬ್ರೆಡ್ ಒಂದು ಸೈಡಿಂದ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದ್ರ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಸಾಸನ್ನು ಹಾಕ್ಕೋತಾ ಇದ್ದೀನಿ. ಸಾಸ್ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಟೀ ಸ್ಪೂನಷ್ಟು ಸಾಸನ್ನು ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಈವನ್ನಾಗಿ ಎಲ್ಲ ಕಡೆಯಿಂದ ಈ ಥರ ಸ್ಪ್ರೆಡ್ ಮಾಡಿ ಇವಾಗ ಇದಕ್ಕೆ ನಾನು ಚೀಸನ್ನು ಹಾಕ್ಕೋತಾ ಇರೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಚೀಸ್ ಬಂದುಬಿಟ್ಟು ಮಾಜರೇಲಾ ಚೀಸ್ ಇದೆ. ಸೊ ನಿಮ್ಮ ಮನೆಯಲ್ಲಿ ಯಾವ ಚೀಸ್ ಅವೈಲೇಬಲ್ ಇದೆ ಮತ್ತು ನಿಮ್ಗೆ ಯಾವುದು ಚೀಸ್ ತುಂಬ ಇಷ್ಟ ಆಗುತ್ತೆ ಆ ಚೀಸನ್ನು ನೀವು ಇದಕ್ಕೆ ಹಾಕೋಬೋದು. ಮತ್ತು ಚೀಸ್ ಕ್ವಾಂಟಿಟಿ ಕೂಡ ನಿಮ್ಮ ಇಷ್ಟದಂತೆ ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಇಷ್ಟು ಚೀಸನ್ನು ಎಲ್ಲ ಕಡೆಯಿಂದ ಈವನ್ನಾಗಿ ಹಾಕಿಬಿಟ್ಟು ಇವಾಗ ನಾವು ಪ್ಯಾನಲ್ಲಿ ಏನು ವೆಜಿಟೇಬಲ್ಸನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಆ ಒಂದು ವೆಜಿಟೇಬಲ್ಸನ್ನು ನಾನು ಈ ಚೀಸ್ ಮೇಲೆ ಹಾಕ್ಕೋತಾ ಇದ್ದೀನಿ. ಹೊರಗಡೆ ಆದರೆ ನಮಗೆ ಇಷ್ಟೊಂದು ವೆಜಿಟೇಬಲ್ಸ್ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲಿ ಆದರೆ ನಮಗೆ ಯಾವ್ದು ವೆಜಿಟೇಬಲ್ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಈ ಪಿಜ್ಜಾನ ಎಂಜಾಯ್ ಮಾಡ್ಕೋಬೋದು. ಸೊ ಈ ಥರ ಹಾಕಿದಾದಮೇಲೆ ಇವಾಗ ಬಿಸಿ ಇರೋದು ಕಬ್ಬುಣ ತವ ಏನಿದೆ ಅದನ್ನು ತಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಈ ಪಿಜ್ಜಾದು ತವಾನ ಇಟ್ಟು ಒಂದು ಮೇಲುಗಡೆಯಿಂದ ಫುಲ್ ಕವರ್ ಆಗೋಂಗೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸೊ ಒಂದು 10 ನಿಮಿಷ ಪ್ಲೇಟಿಂದ ಇದನ್ನು ಕವರ್ ಮಾಡಿ ಫುಲ್ ಲೋ ಗ್ಯಾಸ್ ಫ್ಲೇಮಲ್ಲಿ ಮುಚ್ಚಿಡಿ. 10 ನಿಮಿಷ ಆದ ನಂತರ ನೀವು ಚೆಕ್ ಮಾಡ್ಕೊಳ್ಳಿ. ತಳಗಡೆ ಬ್ರೆಡ್ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಆಗಿರುತ್ತೆ ಮತ್ತು ಮೇಲುಗಡೆ ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಈ ಥರ ಆದರೆ ನಮ್ಮದು ಪಿಜ್ಜಾ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಬಿಸಿ ಇರೋವಾಗೆ ಈ ಥರದ ಪಿಜ್ಜಾ ಕಟ್ಟರಿಂದ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಥರದ ಪಿಜ್ಜಾ ಕಟ್ಟರ್ ಇಲ್ಲಾಂದರೆ ನಾರ್ಮಲ್ ಚಾಕುವಿಂದ ಕೂಡ ಇದನ್ನು ಕಟ್ ಮಾಡ್ಕೋಬೋದು. ಸೊ ನೋಡಿ ನಮ್ಮದು ಪಿಜ್ಜಾ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈ ಥರದ್ದು ನಿಮ್ಗೆ ಇಷ್ಟವಾಗಿರುವಂಥ ಪಿಜ್ಜಾನ ನೀವೇ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗಾದರೆ ನೀವು ಕೂಡ ಮನೆಯಲ್ಲಿ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಿಜ್ಜಾ ಮಾಡಿ ರೆಡಿ ಆಗಿದೆ. ವಿಶು ಮತ್ತು ಶ್ರಾವಣಿ ಜಸ್ಟ್ ಇವಾಗ ಸ್ಕೂಲಿಂದ ಬರ್ತಾ ಇದ್ದಾರೆ. ಅವರಿಗೆ ನಾನು ಇವತ್ತು ಪಿಜ್ಜಾ ಮಾಡಿರೋದು ಗೊತ್ತಿಲ್ಲ. ಸೊ ನೋಡೋಣ ಬಂದಮೇಲೆ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಏನಿವತ್ತು ಪಿಜ್ಜಾ ಟುಡೇ ಪಿಜ್ಜಾ. ಎಲ್ಲಿ ಗೊತ್ತಾಯ್ತು ನೀ ಸ್ಮೆಲ್ ಎಲ್ಲಿ ಬಂತು? ಡಾಕ್ಟರ್ ಬೈ ಬಾಕ್ಸ್ ಎಲ್ಲಿ ಸ್ಕೂಲಿಗೆ ಹೋಯ್ತ್ಯಾ?
ಹೇಳಿಲ್ಲ ನಾನು ಪಿಜ್ಜಾ ಮಾಡ್ತೀನಿ ಅಂತ. ಸ್ವಲ್ಪ ಎಲ್ಲ ಮನೆ ಬರಲಿ ಸರ್ಪ್ರೈಸ್ ಆಯ್ತಾ? ಇಷ್ಟ ಆಯ್ತಾ ಮಮ್ಮಿ ಸರ್ಪ್ರೈಸ್ ಇವತ್ತು? ಎಂತದ? ತೋರ್ಸು ನೋಡಿ, ಲುಕ್ ಯಮ್ಮಿ ಪಿಜ್ಜಾ. ಚಲೋ ಮಾಡ್ತಾವ ಮಮ್ಮ ಪಿಜ್ಜಾ? ತವಾ ಪಿಜ್ಜಾ ತುಂಬಾ ಇಷ್ಟ ಆಗ್ತದೆ, ಯಾಕಂದ್ರೆ ಚೀಸ್ ಎಲ್ಲ ಮೆಲ್ಟ್ ಆಗ್ತದೆ. ತವಾ ಪಿಜ್ಜಾನೇ ಮಾಡಿದ್ದು. ಇದ್ರ ಮೇಲೆ ಏನದು ಹಿಂಗ ಅವರಿಗೇನೋ ಇದು ಪನ್ನೀರ್. ನೋಡ್ರಿ ತಾತ ವೇಟ್ ಮಾಡ್ಲಿರ್ತಾರಲ್ಲಿ. ಹಾ ಸೊ ಟುಡೇ ಇಸ್ ಪಿಜ್ಜಾ ಪಾರ್ಟಿ. ಫ್ರಿಜ್ಜಲ್ಲಿ ಕೋಕ್ ಇದೆ, ಅದನ್ನು ಕೂಡ ತಗೊಳ್ಳೋಣ. ಫೆಂಟಾ ತೊಗೊಂಡು ಬಂದಿದ್ದೀನಿ. ಸೊ ಪಿಜ್ಜಾ ಜೊತೆ ಫೆಂಟಾ ಚೆನ್ನಾಗಿರುತ್ತೆ. ಚಲೋ ಇತ್ತು ಪಪ್ಪ, ಇಷ್ಟ ಆಯ್ತು? ಸೇಮ್ ಇದ್ರಾಗ ಕೊಡ್ತಾರಲ್ಲ ಅವ್ರಿಗೇನೋ ಅದ್ರ ಮ್ಯಾಗ ಹಾಕೋಬೇಕು. ಅದು ಫ್ಲೇವರ್ಗೋಸ್ಕರ, ಎಕ್ಸ್ಟ್ರಾ ಫ್ಲೇವರ್. ಚಿಲ್ಲಿ ಫ್ಲೇಕ್ಸ್ ಅದು. It is so good. So good. Oh my god. ಫಸ್ಟ್ ವಿಶು ನಿನ್ನೆಯಿಂದ ಹಾಯ್ ಮಾಡ್ತಾ ಇದ್ದಾನೆ. ಖುಷಿ ವಿಶು. ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಮಶ್ರೂಮ್ ರಾಣಿ.